ಇನ್ನು ಧರ್ಮಸ್ಥಳದ ಸುತ್ತ ನಿಗೂಢ ಶವಶೋಧ ರಹಸ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಡಿ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಳಕು ಹೃದಯದವನಿಗೆ ಅಪಪ್ರಚಾರವೇ ಆಯುಧ, ಸತ್ಯ ಹೊರಬರೋವರೆಗೂ ಕೂಡ ಕಾದು ನೋಡಬೇಕು ಅಂತ ಕೋಡಿ ಶ್ರೀಗಳು ಹೇಳಿದ್ದಾರೆ. ಅಪಪ್ರಚಾರವೇ ಪ್ರಬಲವಾಗಿದ್ದು ದುರ್ದೈವ, ಧರ್ಮಕ್ಕೆ ಅವಹೇಳನ ಮಾಡುವ ಕಾಲ ಬರ್ತಾ ಇದೆ, ಧೈರ್ಯವಾಗಿ ಎದುರಿಸಿ ಧರ್ಮ ಉಳಿಸಿಕೊಳ್ಬೇಕು ಅಂತ ಕೋಡಿ ಶ್ರೀಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಮಾಚಾರ, ಪ್ರಚಾರ, ವಿಚಾರ ಯಾಕೆ ಏನು ಎಂದು ವಿಚಾರ. ಇನ್ನೊಂದು ಪ್ರಬಲವಾದಿದೆ ಅಪಪ್ರಚಾರ. ದುರ್ದೈವ, ಅಪಪ್ರಚಾರ ಕಡೆಗೆ ಬರಬೇಕು. ಇವತ್ತು ಅಪಪ್ರಚಾರ ಮೊದಲು ಬಂದ್ಬಿಟ್ಟಿದೆ. ಸಮಾಚಾರ, ವಿಚಾರ, ಪ್ರಚಾರ ಮತ್ತು ಅಪಪ್ರಚಾರ ಬಂದಿರೋದ್ರಿಂದ ಸತ್ಯ ಹೊರಗೆ ಬರೋದು, ಸತ್ಯ ಹೋಗ್ತಾನೆ ಅವನು. ಅದಕ್ಕೆ ಅಳುಕು ಹೃದಯದವನಿಗೆ ಅಪಪ್ರಚಾರವೇ ಆಯ್ದ, ಸತ್ಯ ಬರೋ ತನಕ ಕಾದು ನೋಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.